ವೀಕ್ಷಕರೇ, ಜನರ ಭಾವನೆಗಳು, ವಿಚಾರಗಳು ಈ ವಾಸ್ತವಿಕ ಬದುಕಿನಲ್ಲಿ ಯಾವ ರೀತಿ ಬದಲಾಗಿದೆ, ಕೆಲವು ಮಹತ್ವದ ವಿಷಯಗಳನ್ನು ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ. ಇಲ್ಲಿ ನಾವಿರುವ ಈ ಸಮಾಜದಲ್ಲಿ ಜನರನ್ನು ಅಷ್ಟೊಂದು ಹಚ್ಚಿಕೊಳ್ಳಲು ಪ್ರಯತ್ನ ಮಾಡಬಾರದು, ಮೆಚ್ಚಿಸುವಂಥ ಕೆಲಸಗಳನ್ನು ಮಾಡಬಾರದು. ಇಲ್ಲಿ ಯಾರೇ ಅಲ್ಲಿ ನಿಂದಿಸಿದರೆ ನಗುತ್ತಾ ಸ್ವೀಕರಿಸಿ ಹೋಗ್ತಾ ಇರಬೇಕು. ಅದು ನಾಳಿನ ಗೆಲುವು ಖಂಡಿತ ಕಾದಿರುತ್ತದೆ. ಒಂದಲ್ಲ ಒಂದು ದಿನ ನಮ್ಮತನ ಅವರಿಗೆ ಅರ್ಥವಾಗುತ್ತದೆ. ಕಾದು ನೋಡಬೇಕು ಅಷ್ಟೇ. ಅಂದ ಚಂದ, ಬಣ್ಣ, ಸೌಂದರ್ಯ ನೋಡಿ ಎಷ್ಟು ಜನವಾದರೂ ಸಾಲಿನಲ್ಲಿ ನಿಲ್ಲುತ್ತಾರೆ. ಹತ್ತಿ ಹಣ್ಣು ನೋಡಲು ಅತಿ ಸುಂದರ, ನೋಡಲು ಬಣ್ಣ ಕೆಂಪು, ಆದರೆ ಒಡೆದು ನೋಡು ಅದರಲ್ಲಿ ಎಷ್ಟೊಂದು ಹುಳುಗಳು ಇರ್ತವೆ. ಇಲ್ಲಿ ಅಂದವಾದ ಮನಸ್ಸನ್ನು ತಿಳಿಯಲು, ಅರಿಯಲು ಮತ್ತೊಂದು ಅಂದವಾದ ಮನಸ್ಸಿನಿಂದ ಮಾತ್ರ ಸಾಧ್ಯ. ನಾವು ಇತರರನ್ನು ಖುಷಿಯಿಂದ ಇಡಲು ಬಯಸುತ್ತೇವೋ ಆವಾಗಲೇ ನಮಗೆ ಗೊತ್ತಿಲ್ಲದೆ ನಾವೇ ಅವರ ಕಾಲಿನ ಧೂಳಾಗಿ ಬಿಡುತ್ತೇವೆ. ಅಂದರೆ ನಮ್ಮ ಅವಶ್ಯಕತೆ ಅವರಿಗಿದ್ದಾಗ ನಮ್ಮನ್ನು ತುಂಬ ಪ್ರೀತಿ, ಕಾಳಜಿ ಮಾಡೋರ ಥರ ನಾಟಕ ಆಡ್ತಾರೆ. ಅದೇ ನಮ್ಮ ಅವಶ್ಯಕತೆ ಇಲ್ಲ ಅಂದಮೇಲೆ ನಮ್ಮನ್ನು ಪ್ರೀತಿ ಮಾಡದೇ ಇರಲಿ, ನೀವು ಯಾರು ಎನ್ನುವುದು ಮರೆತು ಬಿಡುತ್ತಾರೆ. ಹೇಗಿದೆ ಈ ಪ್ರಪಂಚ? ನಿಯತ್ತಿಲ್ಲ, ನಿಯತ್ತಿನ ಕಾಲ ಇಲ್ಲ, ನಿಯತಿಗೆ ಬೆಲೆ ಇಲ್ಲ. ನಾವಿರುವ ಈ ಸಮಾಜದಲ್ಲಿ ಜನರು ಹೇಗಿದ್ದಾರೆ ಎಂದರೆ, ಅವರ ಅವಶ್ಯಕತೆ ಇರುವವರೆಗೆ ಮಾತ್ರ ಚೆನ್ನಾಗಿ ಹೊಗಳಿಕೆ, ಹಾಗೆ ಹೀಗೆ ಎಂದು ಹೇಳಿ ಕೆಲಸ ತೆಗೆದುಕೊಳ್ಳುತ್ತಾರೆ. ಅವರ ಅವಶ್ಯಕತೆ ಮುಗಿದ ಮೇಲೆ ನೀನ್ಯಾರು, ಎಲ್ಲಿಂದ ಬಂದಿದೆ ಎಂದು ತಿರಸ್ಕರಿಸಲು ಪ್ರಾರಂಭಿಸುತ್ತಾರೆ. ಎಂಥ ಮೋಸಗಾರರು ಇವರು, ಎಂಥ ವಿಶ್ವಾಸದ್ರೋಹಿ ಜನರು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅತಿ ಆಸೆ ಗತಿ ಕೇಳಿಸಿತು ಎನ್ನುವಂತೆ ಆಸೆ ದುಃಖಕ್ಕೆ ಕಾರಣ ಎಂದು ಆ ಬುದ್ಧ ಹೇಳಿದ್ದಾರೆ. ಇಲ್ಲಿ ನಮ್ಮ ಜೀವನದಲ್ಲಿ ಆಸೆ ಇರಬಾರ್ದಂತಲ್ಲ, ಆದರೆ ಅದು ಅತಿಯಾಗದೆ ಮಿತವಾಗಿರಬೇಕು ಅಷ್ಟೇ. ಆಸೆಗಳು ಹೆಚ್ಚಿದ್ದಾಗ, ಬರುವ ಆದಾಯ ಕಡಿಮೆ ಇದ್ದಾಗ ಸಾಲ ಮಾಡಬೇಕಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ತೊಂದು ವೆಚ್ಚ ಮಾಡಬಾರದು. ನಮ್ಮ ಸಂಪಾದನೆಯ ಪ್ರಕಾರ ನಮ್ಮ ಖರ್ಚು ಮಾಡಬೇಕಷ್ಟೆ. ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಯವರು ಎಷ್ಟೇ ಸಂಪಾದನೆ ಮಾಡಿ ಆಸ್ತಿ ಮಾಡಿದರೂ ನಮ್ಮ ಜೀವನವು ನಮ್ಮ ಸ್ವಂತ ಕೆಲಸದ ಮೇಲೆ ಸಾಗಬೇಕು. ಇಲ್ಲಿ ನಾವು ಮಾಡುವ ಕೆಲಸಕ್ಕೆ ಎಷ್ಟು ಸಂಬಳ ಬರುತ್ತದೆ, ಸಿಗುತ್ತದೆ ಅನ್ನೋದು ಮುಖ್ಯವಲ್ಲ. ನಾವು ಕೆಲಸ ಮಾಡ್ತಾ ಇದ್ದೇವೆ ಅಲ್ಲ ಅನ್ನೋದು ಮುಖ್ಯ. ಏಕೆಂದರೆ ಮನುಷ್ಯನಿಗೆ ಕೆಲಸ ಇಲ್ಲವಾದರೆ ಅವನಿಗೆ ಅವನದೇ ಆದ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ. ಕೆಲಸ ಮಾಡ್ತಾ ಇರಬೇಕಷ್ಟೆ. ಕೆಲವರಿಗೆ ಅವರ ಜೀವನದಲ್ಲಿ ಬರೀ ಸುಳ್ಳು ಹೇಳುವುದರಿಂದ ಮನಸ್ಸಿಗೆ ಸಮಾಧಾನ ಜಾಸ್ತಿ. ಏಕೆಂದರೆ ಅವರಿಗೆ ಅದರಲ್ಲಿಯೇ ಸುಖ ಜಾಸ್ತಿ. ಸುಳ್ಳು ಹೇಳಿ ಮನಸ್ಸು ಸಮಾಧಾನ ಪಡಿಸುವ ಕಲೆ ಕರಗತವಾಗಿರುತ್ತದೆ. ಆದರೆ ತಮ್ಮನ್ನು ವಿರೋಧಿಸಿದರೂ ಪರವಾಗಿಲ್ಲ, ಸತ್ಯ ಹೇಳುವ ತಾಕತ್ತು ಅವರಿಗೆ ಕೆಲವರಿಗೆ ಮಾತ್ರ ಇರುತ್ತದೆ. ಯಾರೇ ಆಗಲಿ, ಅವರು ಸಂಕಷ್ಟದಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ, ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು. ಮತ್ತು ಸಂತೋಷದ ವಿಷಯಗಳಿಗೆ ಅವರು ಕರೆದಾಗ ಮಾತ್ರ ಹೋಗಬೇಕು. ಕಷ್ಟದಲ್ಲಿದ್ದಾಗ ಅವರು ಕೇಳದೆ ಸಹಾಯ ಮಾಡಬೇಕು. ಇಷ್ಟಪಟ್ಟು ಕೇಳಿದಾಗ ಮಾತ್ರ ಕೊಡಬೇಕು. ನಮ್ಮ ಹತ್ತಿರ ಅಷ್ಟು ಇಷ್ಟು ಇದೆ ಎಂದು ಯಾವತ್ತೂ ತೋರಿಸಿಕೊಳ್ಳಬಾರದು. ನಮ್ಮ ಹತ್ತಿರ ಇಲ್ಲವೆಂದು ಹೇಳಿಕೊಳ್ಳಬಾರದು. ಒಂದು ವೇಳೆ ಇದ್ದರೂ ಇಲ್ಲದಂತೆ ಇರಬೇಕು. ನೀವು ಹೋದರೂ ಬದುಕುಳಿದಂತಿರಬೇಕು. ಇದುವೇ ನಿಜವಾದ ಜೀವನ. ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಗೆಳೆತನವೆಂದರೆ ಬೆಳಕು ಕೊಡುವ ದೀಪದಂತೆ ಇರಬೇಕು. ಅದು ನಮಗೆ ಕತ್ತಲಲ್ಲಿ ದಾರಿ
ತೋರಬಹುದು, ಕಷ್ಟದ ಕಾಲಕ್ಕೆ ನೆರವು ನೀಡಬಹುದು. ನಾವಿರೋ ಈ ಸಮಾಜದಲ್ಲಿ ಎಲ್ಲೇ ಆದರೂ, ಯಾವ ಜಾಗದಲ್ಲಿ ಆದರೂ, ಯಾವಾಗ ನಮ್ಮ ಘನತೆ ಗೌರವ ಕಡಿಮೆ ಆಗುತ್ತಾ ನಡೆದರೆ ಆ ಜಾಗದಲ್ಲಿ ಕ್ಷಣಕಾಲಕ್ಕೂ ಇರಬಾರದು. ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಆ ಜಾಗದಲ್ಲಿ ನಮಗೆ ಬೆಲೆ ಇಲ್ಲ ಅಂದರೆ ಆ ಜಾಗವು ಚಪ್ಪಲಿ ಸಮ ಎಂದು ತಿಳಿದು ಸರಿದು ಹೋಗಬೇಕು. ಅದುವೇ ಸ್ವಾಭಿಮಾನ ಎನ್ನುವುದು. ಈ ಸಮಾಜದ ಜನರೊಂದಿಗೆ ಮಾತನಾಡುವಾಗ ನಮ್ಮ ಮಾತುಗಳು ಯಾವಾಗಲೂ ನೇರವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಸರಳವಾಗಿರಬೇಕು, ಅರ್ಥ ಇರಬೇಕು. ಅನರ್ಥ ಮಾತನಾಡಿ ಪೇಚಿಗೆ ಸಿಕ್ಕಾಕಿಕೊಳ್ಳಬಾರದು. ಇಲ್ಲಿ ಸಣ್ಣ ಸಣ್ಣ ತೂತುಗಳು ದೊಡ್ಡ ಹಡಗನ್ನೇ ಮುಳುಗಿಸಬಹುದು. ಹಾಗೆ ಚಿಕ್ಕ ಚಿಕ್ಕ ಮಾತುಗಳು ಕೂಡ ದೊಡ್ಡ ಸಂಬಂಧವನ್ನು ದೂರ ಮಾಡಬಹುದು. ಅದಕ್ಕೆ ಮಾತನಾಡುವ ಮುಂಚೆ ಸರಿಯಾಗಿ ಯೋಚಿಸಿ ಮಾತನಾಡಬೇಕು. ಅರಿತು ನಡೆದರೆ ಸಂಸಾರ, ಮರೆತು ನಡೆದರೆ ತಿರಸ್ಕಾರ. ಕಲಿಯಬೇಕು ಜೀವನದ ಸಂಸ್ಕಾರ. ಇಲ್ಲದಿದ್ದರೆ ಜನರ ಬಹಿಷ್ಕಾರ. ಎಲ್ಲರಿಗೂ ಒಂದು ನಮಸ್ಕಾರ. ನಮ್ಮ ಬದುಕಿನಲ್ಲಿ ನಮ್ಮ ಗಮನವು ಯಾವಾಗಲೂ ನಾವು ಇಟ್ಟ ಗುರಿಯ ಕಡೆಗೆ ಕೇಂದ್ರೀಕೃತವಾಗಿರಬೇಕೇ ಹೊರತು ನಮ್ಮನ್ನು ಹಿಂದೆ ಕಾಲು ಎಳುವರ, ನಿಂದಿಸುವರ, ನಿರ್ಲಕ್ಷಿಸುವರ, ತಿರಸ್ಕರಿಸುವರ ಕಡೆಗೆ ಯಾವತ್ತೂ ಇರಬಾರದು. ನಮ್ಮನ್ನು ನಿರ್ಲಕ್ಷಿಸಿದವರು ತಿರುಗಿ ನೋಡುವಂತೆ ಕೆಲಸ ಮಾಡಿ ತೋರಿಸಬೇಕು. ಇದುವೇ ಜೀವನದ ಸಾಧನೆ, ಸ್ವಾಭಿಮಾನ ಅನ್ನೋದು. ನಮ್ಮ ಜೀವನದಲ್ಲಿ ಕಷ್ಟಪಟ್ಟು ದುಡಿದು ತಿನ್ನಬೇಕು. ನಮ್ಮ ಜೀವನ ತಿನ್ನುವುದಕ್ಕಾಗಿ ಬದುಕಬಾರದು, ಬದುಕೋಕ್ಕಾಗಿ ತಿನ್ನು. ನಿನ್ನತನಕ್ಕಾಗಿ ಬದುಕಬಾರದು, ಪರಿವಾರಕ್ಕಾಗಿ ಬದುಕು. ಪರಾವಲಂಬಿಯಾಗಿ ಬದುಕಬಾರದು, ಸ್ವಾವಲಂಬಿಯಾಗಿ ಬದುಕು. ಸ್ವಾರ್ಥಿಯಾಗಿ ಬದುಕಬಾರದು, ನಿಸ್ವಾರ್ಥಿಯಾಗಿ ಬದುಕು. ಇದುವೇ ಜೀವನ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.